ಜಯವಾಗಲಿ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಸಹಯೋಗ ಸೊಸೈಟಿಯ ಒಂದು ಆವರಣದಲ್ಲಿ ಅಕ್ಷರದ ಅವ್ವ, ಅಕ್ಷರದ ಒಂದು ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂಥ ಮಹಿಳೆ ಅವಳ ಈ ಸಾವಿತ್ರಿಬಾಯಿ ಫುಲೆಯವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅತ್ಯಂತ ಖುಷಿಯಾಗಿರ್ತಕ್ಕಂಥ ವಿಷಯ. ಇವರು ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಅಕ್ಷರ ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂಥ ಮಹಿಳೆ. ನಾವು ಇಲ್ಲಿವರೆಗೆ ಅಂದ್ಕೊಂಡಿದ್ದೇವೆ ಅಕ್ಷರ ಅಂತ ಹೇಳಿದ್ರೆ ಕೇವಲ ಅ ಆ ಇ ಅಂತೇಳಿ ಅಂದ್ಕೊಂಡಿದ್ದೇವೆ. ನಿಜವಾಗ್ಲೂ ಕೂಡ ಅದರ ಅರ್ಥ ಏನು ಅಂತಂದ್ರೆ, ಕ್ಷರ ಅಂದರೆ ನಾಶವಾಗುವುದು, ಅಕ್ಷರ ಅಂತ ಹೇಳಿದ್ರೆ ನಾಶವಾಗದೇ ಇರತಕ್ಕಂಥದ್ದು. ನಮ್ಮಲ್ಲಿ ಒಂದ್ಸಲ ಅಕ್ಷರ ಜ್ಞಾನ ಬಂತು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅದು ನಾಶವಾಗುವುದಿಲ್ಲ. ನಮ್ಮಿಂದ ಹಾಳಾಗದೇ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಈ ಅಕ್ಷರ ಅಥವಾ ಜ್ಞಾನ ಅಂತಕ್ಕಂಥದ್ದು. ಹಾಗೆ ಇವರು ನಮ್ಮ ರಾಜ್ಯದವರಲ್ಲ, ಮೂಲತಃ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆ. 1831 ಜನವರಿ 3 ಅಂದ್ರೆ ಇವರು ಶಿಕ್ಷಣವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಮನೆಯಿಂದ ಆಚೆ ಬರ್ತಕ್ಕಂಥದ್ದೇ ಬಹಳ ತಪ್ಪು ಅನ್ನೋ ಒಂದು ರೀತಿಯಲ್ಲಿ, ಜೊತೆಗೆ ಒಂದು ಮಾಲಿ ಸಮುದಾಯದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆ. ಆದರೆ ಇವತ್ತು ಆ ಮಾಲಿ ಸಮುದಾಯದ ಮಹಿಳೆ ಅಕ್ಷರಗಳನ್ನೇ ಮಾಲಿಯನ್ನಾಗಿ ಮಾಡಿಕೊಂಡು ಅಕ್ಷರದ ಅವ್ವ ಅನ್ನೋ ಒಂದು ಹೆಸರನ್ನ ಪಡ್ಕೊಂಡಿರ್ತಕ್ಕಂಥವಳು. ಈ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರಿಗೆ ಒಂದು ಆದರ್ಶ. ಈ ಎಲ್ಲ ಮಹಿಳೆಯರ ಅಥವಾ ಮಹನೀಯರ ಜಯಂತಿಗಳ ಆಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರ ಆದರ್ಶಗಳನ್ನ, ಅವರ ಹೋರಾಟದ ಮನೋಭಾವಗಳನ್ನ, ಅವರಲ್ಲಿರ್ತಕ್ಕಂಥ ಒಂದು ಸಾಧನೆಯ ಗುಣಗಳನ್ನ ನಮಗೆ ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯತಕ್ಕಂಥದ್ದೇ ಈ ಒಂದು ಜಯಂತಿಗಳ ಆಚರಣೆ ಉದ್ದೇಶ ಅನ್ನೋ ಒಂದು ವಿಷಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ವಿಶೇಷತೆ ಏನು ಅಂತಂದ್ರೆ, ಈ ಸಹಯೋಗದ ಆಶ್ರಯದಲ್ಲಿ ಇವತ್ತು ನನ್ನನ್ನು ಇಲ್ಲಿ ಕರೆಸಿ, ನಾನು ಒಬ್ಬ ಶಿಕ್ಷಕನಾಗಿದ್ದುಕೊಂಡು ಜೊತೆಗೆ ಸಂಪಾದಕರಾಗಿದ್ದುಕೊಂಡು ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಅಳಿಲು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಸ್ಥಳಕ್ಕೆ ಬಂದು ಇವತ್ತು ಈ ಒಂದು ಮಹಿಳೆಯ ದಿನಾಚರಣೆಯ ದಿನ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ, ಜೊತೆಗೆ ನನಗೆ ಗೌರವವನ್ನು ಸಲ್ಲಿಸಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ. ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು.